ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ, ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇಂದಿನ ವಿಶೇಷ ಚೇತನರ ವಿಶೇಷ ವ್ಯಕ್ತಿಯ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ. ಇವರು ವಿಶೇಷ ಚೇತನರ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮಿಗಳ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಮೈಸೂರು, ಹಾಗೆ ವಿಕಲಾಂಗಚೇತನರ ಮೈಸೂರು ಜಿಲ್ಲಾ ವಿವಿಧ ದೋಷ ಸಹಕಾರ ಸಂಘದ ಅಧ್ಯಕ್ಷರು, ದ ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸೆಕ್ರೆಟರಿ ಜನರಲ್ ಹಾಗೂ ವಿಶ್ವದ ಪ್ಯಾರಾ ಥ್ರೋಬಾಲ್ ಸಂಘಟನಾ ಕಾರ್ಯದರ್ಶಿಗಳು ಆದ ಕೆ ಶ್ರೀನಿವಾಸ್ ಕುಮಾರ್ ಅವರು. ಇವರು ನಮ್ಮ ಈ ದಿನದ ಕಾರ್ಯಕ್ರಮದ ಅತಿಥಿಗಳು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಬಾಲ್ಯದ ಜೀವನ, ಇವರು ಬೆಳೆದ ಬಂದ ಹಾದಿ ಹಾಗೂ ವಿಶೇಷ ಚೇತನರಿಗಾಗಿ ಇವರು ಒಂದು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಹಾಗೂ ಇವರ ಒಂದು ಸ್ವಾವಲಂಬಿ ಜೀವನದ ಕುರಿತು ಇವತ್ತು ನಾವು ಮಾತನಾಡೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್. ನಮಸ್ತೆ. ಸರ್, ಬಹಳ ಸಂತೋಷ ಸರ್. ತಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಕೇಳಿದ್ರೆ ನಮಗೆ ಬಹಳ ಖುಷಿ ಆಯಿತು ಸರ್. ಸರ್, ಮೊದಲನೇದಾಗಿ ತಮ್ಮ ಒಂದು ಬಾಲ್ಯದ ಜೀವನದ ಕುರಿತು, ಅದರಲ್ಲೂ ಒಬ್ಬರು ವಿಶೇಷ ಚೇತನರಾಗಿ ತಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ. ಜೊತೆಗೆ ವಿಶೇಷ ಚೇತನರಿಗಾಗಿ ಕೆಲವೊಂದು ಸಂಘ ಸಂಸ್ಥೆಗಳ ಮುಖಾಂತರ ಅವರು ಹೇಗೆ ಬೆಳಿಬೇಕು, ಯಾವ ಥರ ಸಂಘಟನೆಯನ್ನು ಹೊಂದಬೇಕು, ತಮ್ಮ ಕಾಲ ಮೇಲೆ ತಾವು ಹೇಗೆ ನಿಂತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಮ್ಮ ಒಂದು ಮಾತುಗಳ ಮುಖಾಂತರ ಅವರುಗಳಿಗೆ ಬಹಳ ಪ್ರೇರಣೆ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಹಾಗಾಗಿ ತಮ್ಮ ಒಂದು ಬಾಲ್ಯದ ಜೀವನ ಹಾಗೂ ತಾವು ಬೆಳೆದ ಬಂದ ಹಾದಿಯ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ ಸರ್? ಸಮಸ್ತ ಕರುನಾಡ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಬೆಳೆದು ಬಂದ ದಾರಿ ಅಂದರೆ, ನಾನು ಎಲ್ಲರ ಥರನೇ ತುಂಬ ಒಂದು ಚಿಕ್ಕ ಕುಟುಂಬದಿಂದ, ಕಡು ಕುಟುಂಬದಿಂದಾನೇ ಬಂದವನು. ಇಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಏನೂ ಇರಲಿಲ್ಲ ನನಗೆ ಅವಾಗ. ಆದರೆ ನನ್ನ ಪರಿಸ್ಥಿತಿ ಅವಾಗ ನನಗೆ ಆ ರೀತಿ ಒಂದು ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಆಯಿತು. ಅದು ಎಲ್ಲರ ಜೀವನದಲ್ಲೂ ಬಂದಿರುತ್ತೆ, ಅದು ಮಾತ್ರ ಬಂದಿರೋದಿಲ್ಲ, ಎಲ್ಲರಿಗೂ ಬಂದಿರ್ತದೆ. ನನಗೂ ಚಿಕ್ಕ ವಯಸ್ಸಿನಲ್ಲಿ ತುಂಬ ಜನ ಆಡ್ಕೊಳ್ತಾ ಇದ್ರು ಅವನಂತೇಳಿ, ನಿನಗೆ ನಡಿಲಿಕ್ಕೆ ಬರೋದಿಲ್ಲ, ನೀನು ನೋಡಿದರೆ ಕುಂಟ ಆ ಥರ ಎಲ್ಲ ತುಂಬ ಜನ ನನಗೆ ಮಾಡಿದರು. ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರೇ ನನಗೆ ಒಳ್ಳೇದು ಮಾಡಿದ್ದು. ಯಾಕೆಂದರೆ ಅವರು ಅವತ್ತು ಆ ಆಡಿದ ಮಾತುಗಳೇ ನನಗೆ ಒಂದು ಬದಲಾವಣೆಗೆ ಒಂದು ದಾರಿ ಆಯಿತು. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ನನಗೆ ಸೈಕಲ್ ಕೂಡ ಹೊಡಿಲಿಕ್ಕೆ ಬರ್ತಿರ್ಲಿಲ್ಲ. ನನಗೆ ಸೈಕಲ್ ಹೊಡಿಬೇಕು ಅನ್ನೋದು ಭಾಳ ಆಸೆ ಇತ್ತು. ಆದರೆ ಆ ಅವಕಾಶ ಯಾರು ಕೊಡಲಿಲ್ಲ. ಯಾಕೆಂದರೆ ಬೀಳಿಸ್ಬಿಡ್ತೀನಿ, ಸೈಕಲ್ ಹಾಳಾಗುತ್ತೆ, ಮುರಿದಾಕ್ಬಿಡ್ತೀನಿ ಅನ್ನೋ ಒಂದು ಭಯ ಅವರಿಗೆ. ಆದರೆ ಮತ್ತು ಇನ್ನೊಂದು, ನಾನೇನಾರ ಬಿದ್ದುಬಿಟ್ಟು ನಾನೇನಾರ ಪೆಟ್ಟು ಮಾಡಿಕೊಂಡು ಮೊದಲೇ ಒಂದು ಸ್ವಲ್ಪ ಅಂಗವೈಫಲ್ಯತೆ ಇದೆ, ಮತ್ತಿನ್ನೇನಾದರೂ ಹೆಚ್ಚಾಗ್ಬಿಟ್ರೆ ಅನ್ನೋ ಕಾಳಜಿ ಕೂಡ ಇತ್ತು. ಅಲ್ಲಿ ಎರಡೂ ಇತ್ತು. ಒಂದು ಕಾಳಜಿ ಅಂತ ಅನ್ಕೋಬೋದು, ಇನ್ನೊಂದು ಆಗೋದಿಲ್ಲ ಅನ್ನೋ ಒಂದು ಇದು ಇರ್ಬೋದು. ಆದರೆ ನಾನು ಅದನ್ನು ಛಲವಾಗಿ ತಗೊಂಡು ಆ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಸಾಧನೆ ಮಾಡಿದೆ. ಸೊ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಇವತ್ತು ಎಲ್ಲ ಬೈಕ್ಗಳನ್ನೂ ಓಡಿಸ್ತೀನಿ, ಎಲ್ಲ ಬೈಕ್ಗಳು, ಕಾರ್ಗಳು ಎಲ್ಲ ಓಡಿಸ್ತೀನಿ. ಹೇಗೆ ಸಾಧ್ಯ ಆಯಿತು? ಸರ್, ಈಗ ತಾವು ಮಾತನಾಡ್ತಾ ಹೇಳಿದ್ರೆ, ಅಂದರೆ ತಾವು ಹುಟ್ಟಿನಿಂದಲೂ ಕೂಡ ಈ ಥರ ಒಂದು ವಿಕಲತೆಯನ್ನು ಹೊಂದಿದ್ರು ಅಥವಾ ತಮಗೆ ಹೇಗಿತ್ತು ಸರ್, ಅಥವಾ ಹೇಗೆ? ಇಲ್ಲ, ನಾನು ಹುಟ್ಟಿ 4 ವರ್ಷದ ನಂತರ ಪೋಲಿಯೋ ಬಂದು ವಿಕಲತೆ ಆಗಿದ್ದು. ಅದಕ್ಕಿಂತ ಮೊದಲು ನಾನು ಚೆನ್ನಾಗಿದ್ದಂತೆ. ಅಪ್ಪ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. ನಾನು ಊರಿಗೆ ಅಂತ ಅಜ್ಜಿ ಮನೆಗೆ ಊರಿಗೆ ಹೋಗಿದ್ದಂತೆ. ಅವಾಗ ಅಲ್ಲಿ ಹುಷಾರಿಲ್ದಂಗೆ ಆಗಿ ಅವಾಗ ಅವ್ರಿಗೆ ಗೊತ್ತಾಗಿಲ್ಲ, ಹಾಸ್ಪಿಟ್ಲು ಅಂತ ಒಂದು ಫೆಸಿಲಿಟಿ ಇರಲಿಲ್ಲ, ಮತ್ತು ನಾಲೆಡ್ಜ್ ಜಾಸ್ತಿ ಇರಲಿಲ್ಲ ಪೋಲಿಯೋ ಬಗ್ಗೆ. ಸೊ ಹಾಗಾಗಿ ತೊಂದರೆ ಆಯಿತು. ಸೊ ತಾವು ಹೇಳ್ತಾ ಇದ್ರಿ, ಸೊ ನಾನು ಶುರು ಮಾಡಿದ್ರೆ ಸೈಕಲ್ ಹೊಡೆಯೋದಕ್ಕೇ ಪ್ರಾರಂಭ ಅಂದರೆ ಹೇಗೆ ಯಾವ ಥರ ಅಡೆತಡೆಗಳಾಯಿತು, ತಾವು ಆ ಥರ ಒಂದು ಸೈಕಲನ್ನು ಕಲಿಬೇಕು ಅಂತಂದಾಗ ತಾವು ಹೇಳಿದ್ರಿ, ಕೆಲವೊಂದು ಹೀಯಾಳಿಸ್ತಾ ಇದ್ರು, ಕೆಲವರು ಆಗಲ್ಲ ಅಂತ ಹೇಳ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇದ್ರಿ. ಹೇಗೆ ಸರ್ ಅದನ್ನು ತಾವು ಸಾಧಿಸೋದಕ್ಕೆ ಯಾವ ಥರ ಒಂದು ಛಲವನ್ನು ತಾವು ತೆಗೆದುಕೊಂಡ್ರಿ? ಅವಾಗ ಚಿಕ್ಕ ಸೈಕಲ್, ಬಾಡಿಗೆ ಸೈಕಲ್ ಸಿಗ್ತಾ ಇತ್ತು. ಆ ಬಾಡಿಗೆ ಸೈಕಲ್ ತಗೋಬೇಕು ಅಂದ್ರೆ ನನಗೆ ಬಾಡಿಗೆ ಸೈಕಲ್ನವ್ರು ಬಾಡಿಗೆ ಕೊಡ್ತಿರ್ಲಿಲ್ಲ. ಎಲ್ಲಾದ್ರೂ ಎತ್ತಾಕ್ಬಿಟ್ಟು ಮುರಿದಾಕ್ಬಿಡ್ತೀನಿ ಅಂತೇಳಿ ನನಗೆ, ನೀನು ಕೊಡೋದಿಲ್ಲ ಅಂತೇಳಿ ವಾಪಸ್ ಕಳಿಸ್ತಿದ್ರು. ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಒಂದಿನ ನಮ್ಮಪ್ಪ ನನಗೆ ಕಟಿಂಗ್ ಮಾಡಿಸ್ಲಿಕ್ಕೆ ಅಂತೇಳಿ ದುಡ್ಡು ಕೊಟ್ಟಿದ್ರು. ಆ ದುಡ್ಡನ್ನ ನನ್ನ ಫ್ರೆಂಡಿಗೆ ಕೊಟ್ಟು ಅವನ ಹತ್ರ ತರಿಸ್ಕೊಂಡೆ. ನಿನಗೆ ಅಂತೇಳಿ ತಗೊಂಬ ಹೋಗು ಅಂತೇಳಿ ಅವನು ತಗೊಂಬಂದ. ಅವನಿಗೆ ಅಂತೇಳಿ ಸೈಕಲ್ ಶಾಪಿನ ತಂದು ನನ್ನ ಕೂರಿಸಿ ಅವನು ಸ್ವಲ್ಪ ತಳ್ಳಿ ಇದು ಮಾಡೋ ಥರ ಮಾಡ್ತಾ ಇದ್ದ.
ನನಗೆ ಗೊತ್ತಿಲ್ಲದೆ, ನನಗೆ ಅರಿವಿಲ್ದೇ ನಾನು ಸ್ವಲ್ಪ ಮುಂದೆ ಹೋಗಿದ್ದೆ. ಅವ್ನು ತಳ್ಳಿದ ಫೋರ್ಸಲ್ಲೇ ನಾನು ಮುಂದೆ ಹೋಗಿದ್ದೆ. ಆಮೇಲೆ ತಿರುಗಿ ನೋಡಿ ಅವ್ನು ಬಿಟ್ಟಿದ್ದಾನೆ, ಕೈ ಬಿಟ್ಟಿದ್ದಾನೆ ಅಂತ ಗೊತ್ತಾಗಿ ಗಾಬರಿಯಾಗಿ ಬಿದ್ದೆ. ಅದು ಬಿಟ್ರೆ ಹಾಗೆ ಬೀಳಲಿಲ್ಲ, ನಾನು ಬೀಳಲಿಲ್ಲ. ಸೊ ಅದೇ ನನಗೆ ಇನ್ಫಾರ್ಮೇಷನ್ ಆಯಿತು. ಅಲ್ಲಿಂದ ನಾನು ಒಬ್ಬೊಬ್ಬನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದೊಂದಾಗಿ ಸಾಧನೆ ಮಾಡ್ಕೊಂಡು ಒಂದು ಮಟ್ಟಕ್ಕೆ ಬಂದಿದ್ದೆ. ಓಕೆ, ತಾವು ಹೇಳಿದ್ರಿ ಒಂದೊಂದಾಗಿ ಸಾಧನೆ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರಿ. ಈಗ ಅಂದ್ರೆ ಸೈಕಲ್ ಕಲ್ತ್ರಿ, ಬೈಕ್ ಕಲ್ತ್ರಿ, ಅದ್ರ ಜೊತೆಗೆ ಕಾರು ಕೂಡ ಓಡಿಸೋದು ಕಲ್ತ್ರಿ ಅಂತಂದ್ರಿ. ಹೇಗೆ ಸರ್ ಇದಕ್ಕೆಲ್ಲ ಒಂದು ಇನ್ಸ್ಪಿರೇಷನ್ ಅಥವಾ ಪ್ರೇರಣೆ ಅಂತ ಬಂದಾಗ ಯಾವ ಥರ, ಯಾರು ಪ್ರೇರಣೆ ಸಿಕ್ಕಿ? ಮೊದಲನೇದಾಗಿ ನಾನು ಫಸ್ಟ್ ಇದನ್ನ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲ ನನ್ನ ಅಂಗವಿಕಲ ಗೆಳೆಯರಿಗೆ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಫಸ್ಟ್ ನಾವೇ ಅಂಗವಿಕಲರು ಅಂತ ನಾವು ಅನ್ಕೊಂಡ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ನನಗೆ ಇದುವರೆಗೂ ಗೊತ್ತಿಲ್ಲ, ಬೇರೆ ಯಾರಾದರೂ ನೋಡಪ್ಪ ನೀನು ಹೀಗಿದೆಯಾ ಅಂತ ಹೇಳಿದರೆ ಮಾತ್ರ ನನಗೆ ಅರ್ಥ ಆಗ್ತದೆ ನಾನು ಅಂಗವಿಕಲ ಅಂತೇಳಿ. ಅದನ್ನು ಬಿಟ್ಟರೆ ನಾನು ಯಾವತ್ತೂ ಅಂಗವಿಕಲ ಅಂತ ಅನ್ಕೊಂಡೇ ಇಲ್ಲ. ಸೊ ಹಾಗಾಗಿ ನಾನು ಇದೆಲ್ಲ ಮಾಡ್ಲಿಕ್ಕೆ ರೆಡಿ ಆಗಿದೆ. ನೀವು ಓಡಿಸ್ತಾ ಇದ್ದೀರಾ, ನಾನು ಓಡಿಸ್ಬೇಕು, ನೀವು ಮಾಡ್ತಾ ಇದ್ದೀರಾ ಮತ್ತು ನಾನು ಮಾಡಬೇಕು, ನನಗೆ ಯಾಕೆ ಆಗೋದಿಲ್ಲ ಅನ್ನೋ ಒಂದು ಇದು ನನ್ನಲ್ಲೇ ಬಂದು, ಸೊ ಇದೇ ಒಂದು ಪ್ರೇರಣೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಯಾರನ್ನೂ ನೋಡಿ ಕಲ್ತಿದ್ದಲ್ಲ, ಯಾರನ್ನೂ ಮಾಡಿದ್ದಲ್ಲ, ನಾನೇ ಮಾಡ್ಕೊಂಡಿದ್ದು. ಸೊ ಪ್ರತಿಯೊಬ್ಬರು ನನ್ನ ಥರನೇ. ಅವರಲ್ಲಿ ನಾವು ಏನೂ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಏನೂ ಆಗೋದಿಲ್ಲ. ನಾನು ಒಂದು ಸಣ್ಣ ಕುಟುಂಬದಿಂದ ಬಂದವನು, ಒಂದು ತುಂಬಾ ಚಿಕ್ಕ ಕುಟುಂಬದಿಂದ ಬಂದು ಇವತ್ತು ಯಾರ ಒಂದು ಸಹಾಯ ಇಲ್ದೇನೆ, ಒಬ್ಬರತನೂ ನಾನು ಸಹಾಯ ಹಸ್ತ ಏನು ಮಾಡ್ದಲ್ಲ, ಇವತ್ತು ಸ್ವಲ್ಪ ತಕ್ಕಮಟ್ಟಿಗೆ ಈ ಸಮಾಜದಲ್ಲಿ 4 ಜನ ಹೇಗೆ ಜೀವನ ಮಾಡಬೇಕೋ ಆ ರೀತಿ ಜೀವನ ಮಾಡ್ತಾ ಇದ್ದೀನಿ. ನಾನು ಹೇಳ್ಕೊಳ್ಳೋ ಅಂತ ಕೋಟ್ಯಾಧಿಪತಿ ಏನೂ ಅಲ್ಲ, ಇಲ್ಲ ತುಂಬಾ ಕಡೆಗಳನ್ನ ಹೆಸರುಪಟ್ಟಂತ ವ್ಯಕ್ತಿನೂ ಅಲ್ಲ. ಸಾಮಾನ್ಯ ಮನುಷ್ಯ ಹೇಗೆ ಜೀವನ ಮಾಡ್ಲಿಕ್ಕೆ ಆಗ್ತದೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗೆ ಲೈಫ್ ಲೀಡ್ ಮಾಡ್ಬೋದು ಆ ರೀತಿಯಾಗಿದೆ. ಇವತ್ತು ನಾನು ಒಂದು ಎಲ್ಲ ನಾನು ಪಡ್ಕೊಂಡಿದ್ದೀನಿ. ಓಕೆ ಸರ್, ಇದ್ರ ಜೊತೆಗೆ ತಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ, ಈಗ ತಮ್ಮ ವೈಯಕ್ತಿಕ ಬೆಳವಣಿಗೆ ಜೊತೆ ವಿದ್ಯಾಭ್ಯಾಸವನ್ನು ಕೂಡ ಬಹಳ ಮುಖ್ಯ. ಹೇಗೆ ಸರ್ ತಮ್ಮ ಒಂದು ವಿದ್ಯಾಭ್ಯಾಸದ ಜರ್ನಿ ಹೇಗೆ ಶುರುವಾಯಿತು, ಯಾವ ಥರ ಎಲ್ಲಿ ತನಕ ಬಂತು ಸರ್? ಇಲ್ಲ, ಅಪ್ಪ ಅಮ್ಮ ವಿದ್ಯಾವಂತರಾಗಿರೋದ್ರಿಂದ ನನಗೆ ವಿದ್ಯೆಗೇನೋ ಕೊರತೆ ಮಾಡಲಿಲ್ಲ, ಚೆನ್ನಾಗೇ ಮಾಡಿದ್ರು. ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು, ಹಾಗಾಗಿ ನನ್ನ ಸ್ಕೂಲ್ಗೆಲ್ಲ ಹಾಕಿದ್ರು. ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ನಾನೆಲ್ಲ ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ. ಬಟ್ ಅವ್ರಿಗೆ ಓದಿಸ್ಬೇಕು ಅನ್ನೋದು ಇತ್ತು, ಹಾಗಾಗಿ ನನಗೆ ಓದಿಸಿದ್ರು. ನಾನು ಪ್ರೌಢ ಶಿಕ್ಷಣ ಪೂರ್ತಿ ನನ್ನ ಸ್ವಂತ ಊರು ಸವಳಂಗ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ, ಸವಳಂಗ ಗ್ರಾಮದಲ್ಲಿ ನಾನು ಪ್ರಾಥಮಿಕ ಪ್ರೌಢಶಾಲೆ ಎಲ್ಲ ಮುಗಿಸಿದ್ದು. ಪಕ್ಕದಲ್ಲಿ ನ್ಯಾಮತಿ ಅಂತ ಊರಿದೆ, ನ್ಯಾಮತಿನಲ್ಲಿ ನನ್ನ ಒಂದು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಆಮೇಲೆ ನಾನು ಡಿಪ್ಲೊಮಾ ಮಾಡಿ ಆಮೇಲೆ ನಾನು ಕೆಲಸಕ್ಕೆ ಬಂದೆ. ನಾನು ಮೊದಲಾಗಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ದೆ. ಟಿವಿ ರಿಪೇರಿ, ಫ್ರಿಜ್ ರಿಪೇರಿ, ಫ್ಯಾನ್ ರಿಪೇರಿ, ಆ ಥರದಲ್ಲಿ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು. ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ನಾನಲ್ದಲೆ ನನ್ನನ್ನು ಹೊರತುಪಡಿಸಿ ನನ್ನ ಜೊತೆನಲ್ಲೇ ಸುಮಾರು ಒಂದು 10-20 ಜನಕ್ಕೆ ನಾನು ಇದನ್ನ ಹೇಳಿಕೊಟ್ಟು ಇವತ್ತು ಅವರು ಅಂದರೆ ಅವರೆಲ್ಲ ಚೆನ್ನಾಗಿದ್ದಾರೆ, ಅಂಗವಿಕಲರಲ್ಲ, ಚೆನ್ನಾಗಿರೋರೆ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಹೆಮ್ಮೆ ಇದೆ. ಮತ್ತೆ ನಾನು ಕೆಲವು ರುಡ್ಸೆಟ್ ಸಂಸ್ಥೆನಲ್ಲಿ ತರಬೇತುದಾರನಾಗಿ ಹೋಗಿ ಅವರಿಗೆ ತರಬೇತಿನೂ ನೀಡಿದ್ದೀನಿ ಇದರ ರಿಪೇರಿ ಮಾಡೋದ್ರ ಬಗ್ಗೆ. ಹೊಳಲೂರು ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ, ಅಂಗವಿಕಲರು ಅಂದ ತಕ್ಷಣ ಕೆಲವರಲ್ಲಿ ಸಾಮಾನ್ಯವಾಗಿ ಆ ಥರ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ಸೊ ನನಗೆ ಅಂಗವಿಕಲ ಆಗ್ಬಿಟ್ಟೆ, ಬಟ್ ನಾನು ಸಮಾಜಕ್ಕೆ ಬಂದರೆ ಏನಾದ್ರು ಅನ್ಕೋತಾರೇನೋ, ಮತ್ತು ನನ್ನ ಕೈಲಿ ಏನೂ ಆಗಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ಆದರೆ ತಾವು 4ನೇ ವಯಸ್ಸಿಗೆ ತಾವು ಒಂದು ಕಾಲನ ಒಂದು ಸ್ವಾಧೀನವನ್ನು ಕಳೆದುಕೊಳ್ತೀರ ಪೋಲಿಯೋ ಮುಖಾಂತರ. ಆದರೂ ಕೂಡ ತಾವು ಛಲ ಬಿಡದೆ, ಸೊ ನಾನು ಏನಾದ್ರು ಒಂದು ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವದಿಂದ ತಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀರಾ. ಸೊ ಇದ್ರ ಬಗ್ಗೆ ಈ ಥರ ಸಾಮಾನ್ಯವಾಗಿ ಕೆಲವರು ಹೊರಗಡೆ ಬರೋದಕ್ಕೆ, ಪ್ರಪಂಚಕ್ಕೆ ಅವ್ರನ್ನ ಅವ್ರು ತೋರಿಸ್ಕೊಳ್ಳೋದಕ್ಕೆ, ಅವ್ರು ಪ್ರೇರೇಪಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆದರ್ತಾ ಇರ್ತಾರೆ. ಸೊ ಇನ್ನೊಂಥರ ಮುಜುಗರದಿಂದ ಇರ್ತಾರೆ. ಆ ಅವ್ರುಗಳಿಗೆ ಈಗ ತಮ್ಮನ್ನ ಒಂದು ಇನ್ಸ್ಪೈರ್ ಆಗಿ ಇಟ್ಕೊಳ್ಳೋಂಥ ನಿಟ್ಟಿನಲ್ಲಿ ಅವ್ರಿಗೆ ಏನು ಹೇಳ್ಬೋದು ಸರ್ ತಾವುಗಳು? ಅವರಿಗೆ ಹೇಳ್ಬೋದು ಅಂದರೆ, ನಮಗೆ ಫಸ್ಟು ಅಂಗವಿಕಲರಿಗೆ, ನಮಗೆ ಅಂತ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ಅದು ಅಂಗವಿಕಲರಿಗೆ ಸಂಬಂಧಪಟ್ಟಂಗೆ. ಸೊ ನಮಗೆ ಹೊರಗಿನಿಂದ ಜಾಸ್ತಿ ಜನ ತೊಂದರೆ ಕೊಡೋದಿಲ್ಲ, ಅದರ ಬದಲಾಗಿ ನಮ್ಮ ಮನೆಯಲ್ಲೇ ನಮಗೆ ತೊಂದರೆ ಆಗುತ್ತೆ. ದಯವಿಟ್ಟು ನಮ್ಮ ಪೋಷಕರು ಅದನ್ನು ಮಾಡಬೇಕು. ನನಗಂತೂ ಮಾಡಲಿಲ್ಲ, ನಮ್ಮ ಪೋಷಕರು ತುಂಬಾ ಉತ್ಸುಕವಾಗಿ ಎಲ್ಲದೂ ಸಪೋರ್ಟ್ ಮಾಡಿದ್ರು. ಅವರ ಒಂದು ಸಪೋರ್ಟಿಂದಾನೇ ಇವತ್ತು ನಾನು ಇಷ್ಟೆಲ್ಲ ಬೆಳಿಬೇಕಾಯ್ತು. ನನಗೆ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಹೊಡೆದವರು ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅವರ ಸಪೋರ್ಟಿಂದ ನಾನು ಹಿಂಗಾಗಿದ್ದೀನಿ. ಬಟ್ ಎಲ್ರಿಗೂ ಈ ಒಂದು ಅದೃಷ್ಟ ಇರೋದಿಲ್ಲ. ಸೊ ಹಾಗಾಗಿ ಕೆಲವು ಅಂಗವಿಕಲರ ಪಾಲಕ ಪೋಷಕರಿಗೆ ಹೇಳೋದೇನು ಅಂದರೆ, ದಯವಿಟ್ಟು ನೀವು ಅವ್ರನ್ನ ಅವ್ರ ಇಚ್ಛೆಯಂತೆ ಬಿಟ್ಟುಬಿಡಿ.
ಈಗ ಒಬ್ಬ ಆಫೀಸಿಗೆ ಹೊರಟಿರ್ತಾರೆ ಅಪ್ಪ, ಮಗು ಅದಕ್ಕೆ ಆಸೆ ಇರ್ತದೆ, ಬೇರೆ ಮಕ್ಕಳೆಲ್ಲ ಫೈಲೋ ಸೂಟ್ ಕೇಸೋ ಏನೋ ಒಂದು ಅಪ್ಪನಿಗೆ ಕೊಡಬೇಕು ಅಂತೇಳಿ ಒಬ್ಬ ಅಣ್ಣನ ತಮ್ಮನೋ ಕೊಡ್ತಿರ್ತಾನೆ. ಆವಾಗ ಈ ವಿಕಲಾಂಗ ಮಗು ನಾನು ಕೊಡಬೇಕು ಅಂತ ಹೋಗುತ್ತೆ, ನಾನು ಕೊಡಬೇಕು ಅಪ್ಪಂಗೆ, ನಾನು ಮಾಡಬೇಕು ಅಂತೇಳಿ. ಆದ್ರೆ ಅವರು ಅದನ್ನ ತಿರಸ್ಕರಿಸ್ತಾರೆ. ಏನಂತೇಳಿ ಮುಟ್ಬೇಡ, ಎತ್ತಾಕ್ಬಿಡ್ತೀಯಾ, ಬೀಳ್ಬಿಡ್ತೀಯಾ, ಬಿದ್ದು ಬಿಡ್ತೀಯಾ ಅಂತೇಳಿ ಫಸ್ಟ್ ಅಲ್ಲಿ ತಪ್ಪು ಮಾಡ್ತಾರೆ. ಅದನ್ನ ಬಿಟ್ಬಿಡ್ಬೇಕು, ಅವ್ನು ಕೊಡ್ಲಿ, ಅವನು ಆ ಮಗುಗೆ ಸಂತೋಷ ಆಗುತ್ತೆ. ಅವಾಗ ಇವರಿಗೆ ಅವ್ರ ಮೇಲೆ ಕಾಳಜಿ ಹೆಚ್ಚಾಗಿರುತ್ತೆ ಮಗು ಮೇಲೆ, ಹಂಗಾಗಿ ಇವ್ರು ಬೇಡ ಅಂತ ಹೇಳ್ತಾರೆ. ಅದು ತಪ್ಪಾಗುತ್ತೆ. ಅದು ಅವತ್ತು ಮುಂದೆ ಏನ್ ಮಾಡುತ್ತೆ, ಓ ನನ್ನ ಕೈಯಲ್ಲಿ ಆಗಲ್ವೇನೋ, ನನಗೇನೂ ಆಗೋದಿಲ್ಲ, ಅದಕ್ಕೆ ಇವರೆಲ್ಲರೂ ನನ್ನನ್ನು ಅದು ಮಾಡಬೇಡ, ಇದು ಮಾಡಬೇಡ ಲಾಸ್ಟಿಗೆ ಅವನು ಬೆಳೆದು ವಯಸ್ಸಿಗೆ ಬಂದಾಗ ಅಪ್ಪ ಅಮ್ಮ ಯಾರೂ ಇರೋದಿಲ್ಲ ಅಂತ ಸಮಯದಲ್ಲಿ ಅವನಿಗೆ ಏನೂ ಬರೋದಿಲ್ಲ, ಏನೂ ಆಗೋದಿಲ್ಲ. ಸೊ ಸಮಾಜಕ್ಕೆ ಒಬ್ಬ ಹೊರೆಯಾಗಿ ಬದುಕ್ತಾರೆ. ಅದ್ರ ಬದಲಾಗಿ ಅವನಿಗೆ ಏನ್ ಮಾಡ್ತಾನೆ ಅದನ್ನ ಬಿಟ್ಬಿಡಿ, ಮಾಡ್ಲಿ, ಅವ್ನಿಗೆ ಎನ್ಕರೇಜ್ ಮಾಡಿ. ಆಯ್ತು, ನೀನು ಎತ್ಕೊಂಬಾರಪ್ಪ, ನೀನು ಎತ್ಕೊಂಬರ್ತೀಯ, ಅವನಿಗೆ ಬರಲಿಲ್ಲ ಅಂದ್ರೂ ನೀನು ಎತ್ಕೊಂಡ್ಬರ್ತೀಯ, ನಿನ್ ಕೈಲಾಗುತ್ತೆ, ಎದ್ದು ಬಾ ಅಂದಾಗ ಅವನಿಗೆ ಧೈರ್ಯ ಕೊಡಿ. ಆ ರೀತಿ ಧೈರ್ಯ ಕೊಟ್ಟವಾಗ ಅವನು ಮಾಡ್ತಾನೆ ಅದನ್ನು. ಅದು ಖಂಡಿತ ಆಗ್ತದೆ. ಇದು ನಮ್ಮ ಸಮಾಜದಲ್ಲಿ ಒಂದು ಅವ್ರ ಮೇಲೆ ಪ್ರೀತಿ ಅಭಿಮಾನ ಇರಬಹುದು, ನೀವು ಆ ಕಾಳಜಿಯಿಂದ ಹೇಳ್ಬೋದು, ಬಟ್ ಅದು ಮುಂದೊಂದು ದಿನ ಅವರಿಗೆ ಮಾರಕವಾಗುತ್ತೆ. ದಯವಿಟ್ಟು ಪೋಷಕರು ಅಂಥವನ್ನ ಮಾಡಬಾರ್ದು ಅಂತೇಳಿ ಈ ಮೂಲಕ ಪರೋಕ್ಷ ಕೇಳ್ತಾರೆ. ಸರ್, ಈಗ ಇದ್ರ ಜೊತೆಗೆ ತಾವು ಈ ಒಂದು ವಿಶೇಷ ಚೇತನರ ಕೈಗಾರಿಕಾ ಮತ್ತು ವಾಣಿಜ್ಯ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕೂಡ ತಾವು ಕಾರ್ಯವನ್ನು ನಿರ್ವಹಿಸ್ತಿದ್ದೀರಾ. ಇದರಲ್ಲಿ ತಮ್ಮ ಕರ್ತವ್ಯಗಳೇನಿರುತ್ತೆ, ಜೊತೆಗೆ ಈ ಒಂದು ಸಂಘದ ಒಂದು ಗುರಿ ಉದ್ದೇಶಗಳು ಏನು ಸರ್? ಇದು ತುಂಬಾನೇ ಪ್ರಮುಖವಾದ ಪ್ರಶ್ನೆ, ಮತ್ತು ನಮ್ಮ ಉದ್ದೇಶ ಕೂಡ ಅದೇ ಇದೆ. ನೋಡಿ, ನಾವು ಎಲ್ಲಾದರೂ ಮಾರ್ಕೆಟಿಗೆ ಅಂತ ಹೋದವಾಗ ರಸ್ತೆ ಸೈಡಲ್ಲಿ ಒಬ್ರು ತರಕಾರಿ ವ್ಯಾಪಾರ ಮಾಡ್ತಿರ್ತಾನೆ. ಅವನ ಹತ್ರ ನಾವು ಹೋಗಿ ತರಕಾರಿ ತೊಗೋಬೇಕು ಅಂದಾಗ, ಸರ್ ನೀವೇನು ಮಾಡ್ತಿದ್ದೀರಾ, ನೀವು ಬಿಡಿ ಸರ್, ನಿಮಗೇನು, ಸರ್ಕಾರ ನಿಮಗೆ ಬೇಕಾದಷ್ಟು ಸವಲತ್ತುಗಳನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಹೌದು, ಸರ್ಕಾರ ಸವಲತ್ತುಗಳು ಕೊಟ್ಟಿದೆ, ಅದು ಅವ್ರಿಗೆ ಗೊತ್ತಿದೆ, ಯಾರಿಗೆ, ತರಕಾರಿ ವ್ಯಾಪಾರ ಮಾಡೋರಿಗೆ. ಆದರೆ ನಿಜವಾದ ಅಂಗವಿಕಲರಿಗೆ ಯಾರಿಗೂ ಈ ಸರ್ಕಾರ ಏನು ಕೊಡ್ತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಮಾಹಿತಿ ಕೊರತೆ, ಬರೀ ಮಾಹಿತಿ ಕೊರತೆ ಒಂದೇ ಅಲ್ಲ, ಮಾಹಿತಿ ಕೊಡೋಕೆ ಯಾರ ಕೈಯಲ್ಲಿ ಆಗೋದೂ ಇಲ್ಲ. ಆ ಥರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇದನ್ನ ಹೊರತುಪಡಿಸಬೇಕು. ಈಗ ನಾನು ಹೇಳೋದಕ್ಕೆ, ನಾನು ಏನಕ್ಕೆ ಈ ಒಂದು ವಿಶೇಷ ಚೇತನ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಅಭಿವೃದ್ಧಿ ಸಂಘ ಏನಕ್ಕೆ ಮಾಡಿದ್ದೀವಿ ಅಂದರೆ, ಇಲ್ಲಿ ಕೈಗಾರಿಕೆ ಅಂದರೆ ನಾವು ದೊಡ್ಡ ಫ್ಯಾಕ್ಟ್ರಿಗಳನ್ನ ನೋಡಿ, ಯಾವುದೋ ಜಿಂದಾಲ್ ಫ್ಯಾಕ್ಟ್ರಿ, ನಮ್ಮ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಅಂಥವೆಲ್ಲ ನೋಡಿ ಅದನ್ನು ಮಾತ್ರ ಫ್ಯಾಕ್ಟ್ರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಲ್ಲ, ನಾವು ಪೇಪರನ್ನು ಮಡಚಿ ಒಂದು ಬ್ಯಾಗನ್ನು ರೆಡಿ ಮಾಡಿ, ಒಂದು ಕವರ್ನ ರೆಡಿ ಮಾಡಿ, ಅದನ್ನು ಕಂಡೋರಿ ಇನ್ನೊಬ್ಬರಿಗೆ ಕೊಟ್ಟು ಅದರಿಂದ ಒಂದು ವಸ್ತು ತಗೊಂಡೋದ್ರೆ ಅದು ಕೂಡ ಫ್ಯಾಕ್ಟ್ರಿನೇ. ಹಾಗೆ ವೈಯಕ್ತಿಕವಾಗಿ ಏನಾದರೂ ಮಾಡಬೇಕು ನೋಡ್ರಿ. ಆರ್ಥಿಕವಾಗಿ ಸಬಲೀಕರಣರಾಗದೆ ಯಾರನ್ನೂ ಸಬಲೀಕರಣ ಮಾಡಕ್ ಆಗೋದಿಲ್ಲ. ನಮ್ಮ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲ ಹೇಳ್ತಾರೆ ಆರ್ಥಿಕ ಸಬಲೀಕರಣರನ್ನ ಮಾಡಬೇಕು, ಅಂಗವಿಕಲರನ್ನ ಸಬಲೀಕರಣ ಮಾಡಬೇಕು, ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಹೇಗೆ ತರ್ತೀರಾ? ಇದು ಕಷ್ಟ ಇದೆ, ಬಹಳ ಕಷ್ಟ ಇದೆ. ಯಾಕೆಂದ್ರೆ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಇವತ್ತು ಅಂಗವಿಕಲರನ್ನ ತರೋದಕ್ಕೆ ಆಗ್ತಾ ಇಲ್ಲ. ಯಾಕೆ? ಹೆಂಗಾಗುತ್ತೆ? ಆದ್ರೆ ಆರ್ಥಿಕವಾಗಿ ಸಬಲೀಕರಣ ಮಾಡದಲ್ಲೇ ಯಾವ ಅಂಗವಿಕಲರನ್ನು ಸಬಲೀಕರಣ ಮಾಡೋಕ್ಕಾಗೋದಿಲ್ಲ. ಹಂಗಂತೇಳಿ ಕೊಡೋದು $1,400 $700 ಪೆನ್ಷನ್ ಬರ್ತದಲ್ಲ, ಅದರಿಂದ ಸಬಲೀಕರಣ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ಉದ್ಯೋಗ ಕೊಡಿ ಅಂದ್ರೆ ನೀವೇನು ಕಲೆಕ್ಟರ್ ಕೆಲಸ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರನ್ನೂ DC ಆಗಿ ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಉದ್ಯೋಗ ಕೊಡೋಕ್ಕಾಗೋದಿಲ್ಲ, ಸರ್ಕಾರಕ್ಕೆ ಆಗೋದಿಲ್ಲ, ಅದು ನನಗೆ ಗೊತ್ತಿದೆ. ಅದಕ್ಕೆ ನಾವೇ ಮಾಡ್ಕೊಳ್ಳೋ ಅಂತ ಕೆಲಸ. ನಮಗೆ ಪ್ರೋತ್ಸಾಹ ಕೊಡಿ, ನೀವು ಏನೂ ಕೊಡೋದು ಬೇಡ, ಪ್ರೋತ್ಸಾಹ ಕೊಡಿ. ನಮ್ಮಲ್ಲೇ ಮಾಡಬೇಕಾದಂತ ಬೇಕಾದಷ್ಟಿದೆ, ಮನೆಯಲ್ಲೇ ಕುತ್ಕೊಂಡು ಕೈಲೇ ಮಾಡ್ತಕ್ಕಂಥ ಕೈಗಾರಿಕೆಗಳು ಬೇಕಾದಷ್ಟಿದೆ. ಅದನ್ನ ಮಾಡಿ, ಅದನ್ನ ನಮಗೆ ದಯವಿಟ್ಟು ನಮ್ಮ ಒಂದು ಉಪಕರಣಗಳನ್ನ ಮಾರುಕಟ್ಟೆನಲ್ಲಿ ತಗೊಳ್ಳೋದಕ್ಕೆ ನಮಗೆ ದಯವಿಟ್ಟು ಸಹಕರಿಸಿ. ಅಷ್ಟು ಸಾಕು, ಇನ್ನೇನು ಬೇಡ. ನಮ್ಮಂಗೆ ತುಂಬಾ ಎಲ್ಲ ಚೆನ್ನಾಗಿರ್ತಕ್ಕಂಥ, ಈಗ ಸದೃಢರಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಮ್ಮನ್ನ ಕಾಂಪಿಟೇಷನ್ ಮಾಡ್ತಾ ಇರ್ತೀವಿ. ಅಂತ ಟೈಮಲ್ಲಿ ನಮಗೆ ಒಂದು ವಿಶೇಷವಾದ ರಿಯಾಯಿತಿ ಕೊಡಿ. ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ನಮ್ಮ ಅಂಗವಿಕಲರು ತಯಾರಿಸಿದ ಉತ್ಪನ್ನಗಳನ್ನ ನೀವು ಬಳಕೆ ಮಾಡಿ. ನಮ್ಮಲ್ಲೇ ಅಂಗವಿಕಲರು ಬಾಲ್ ಪೆನ್, ಒಂದು ಕೈಯಲ್ಲಿ ಬಾಲ್ ಪೆನ್ ಹಿಡ್ಕೊಂಡಿದ್ದೀರಾ ಅಂತ, ಅದನ್ನ ಎಲ್ಲೋ ತಗೊಂಡ್ ಬಂದಿರ್ತೀರಾ, ನೀವು ಎಲ್ಲೋ ಯಾರ ಹತ್ರ ತಂದಿದ್ದೀರಾ, ಅದ್ರದ್ದು ಓನರ್ ಯಾರು ಅಂತ ನಿಮಗೆ ಗೊತ್ತಿರಲ್ಲ. ಅವರು ಮಾಡಿ ಸರ್ವೇ ಮಾಡ್ತಿದ್ದಾರೆ, ಅದೇ ಅಂಗವಿಕಲರು ಮಾಡ್ತಿದ್ದಾರೆ. ಅದನ್ನ ನೀವು ಪರ್ಚೇಸ್ ಮಾಡಿ ನಿಮ್ಮ ಒಂದು ಸಂಸ್ಥೆಗಳಲ್ಲಿ, ಅಂತದನ್ನ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಮಾಡಕ್ಕೆ ನಮಗೆ ಅವಕಾಶ ಕೊಡಿ, ಸಾಕು, ನಾವು ಮಾಡಿ ತೋರಿಸ್ತೀವಿ. ಆದ್ರೆ ನಮ್ಮಲ್ಲಿ ನಾನು ಏನಿ ಕೈಗಾರಿಕಾ ಮತ್ತು ವಾಣಿಜ್ಯ ಅಭಿವೃದ್ಧಿ ಸಂಘ ಮಾಡ್ಕೊಂಡಿದ್ದೀವಿ, ಇದರಲ್ಲಿ ಸಾವಿರಾರು ಬಗೆಯ
ಸಾವಿರಾರು ಬಗೆಯ ಉತ್ಪನ್ನಗಳು ನಮ್ಮಲ್ಲಿ ನಾವು ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಅದು ಕೂಡ ಹೆಚ್ಚು ಬಂಡವಾಳವಿಲ್ಲದೆ ಅತೀ ಕಡಿಮೆ ಬಂಡವಾಳದಲ್ಲಿ ಕೆಲವೊಂದನ್ನ ನಾವು ಬರೀ ವೇಸ್ಟ್, ನೀವು ಏನು ತ್ಯಾಜ್ಯ ಅಂತ ಬಿಸಾಕ್ತಿದ್ದೀರಾ, ನೀವು ತ್ಯಾಜ್ಯ ಅಂತ ಏನ್ ಬಿಸಾಕ್ತಿದ್ದೀರಾ ಅದರಿಂದನೇ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ನಮ್ಮಲ್ಲಿದ್ದಾವೆ. ಸೊ ಈಗ ನಮ್ಮನ್ನು ಕೂಡ ನೀವು ತ್ಯಾಜ್ಯ ಅಂತಾನೆ ಬಿಸಾಕಿದ್ದೀರಾ. ಅಂಗವಿಕಲರು ಅಂದ್ರೆ ನೀವು ತ್ಯಾಜ್ಯನೇ, ನಿಮ್ಗೆ ಅದೇನು ಬರೋದಿಲ್ಲ, ನೀವು ವೇಸ್ಟ್ ಅಂತಾನೆ ನಮ್ಮನ್ನು ಮಾಡಿದ್ದೀರಾ. ಅದು ನಮಗೆ ಚೆನ್ನಾಗಿ ಎಲ್ಲರಿಗೂ ಅರಿವಾಗಿದೆ. ಆದರೆ ನಾವು ತ್ಯಾಜ್ಯ ಆಗೋದಿಲ್ಲ, ನಾವು ಅನುಪಯುಕ್ತ ವಸ್ತುಗಳಾಗಿ ಮಾರ್ಪಾಡಾಗಿದ್ದೀವಿ, ಮಾರ್ಪಾಡಾಗ್ತೀವಿ ಕೂಡ. ನಮಗೂ ಬೇಕಾಗಿರೋದು ಅದೇನೆ. ನನಗೆ ನೀವು ಸಿದ್ಧ ವಸ್ತುಗಳನ್ನ ಮಾಡಲಿಕ್ಕೆ ರಾ ಮೆಟೀರಿಯಲ್ಸ್ ಅಂತ ಏನು ಬೇಕಲ್ಲ, ಅದು ಕೊಂಡ್ಕೊಂಡು ತರೋದು ಬೇಡ. ನೀವು ಬೇಡ ಅಂತ ಬಿಸಾಕಿರೋ ವೇಸ್ಟ್ ಪೇಪರ್ಗಳು ಸಾಕು ನನಗೆ. ಬರೀ ಪೇಪರ್ ಮಾತ್ರ ಹೇಳ್ತಾ ಇಲ್ಲ, ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದರಲ್ಲೂ ಇದೆ. ಈ ರೀತಿ ಸಾವಿರಾರು ಇದೆ. ನಮಗೆ ಇದನ್ನು ಮಾಡಲಿಕ್ಕೆ ನಾವು ಮಾಡ್ತೀವಿ. ನಮಗೆ ಪ್ರೋತ್ಸಾಹ ಮಾತ್ರ ಕೊಡಿ. ಸರ್ಕಾರದವರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ನಮ್ಮ ಅಂಗವಿಕಲರ ಉತ್ಪನ್ನಗಳನ್ನು ಕೊಂಡುಕೊಳ್ಳುವ ಮೂಲಕ ನಮಗೆ ಸಹಾಯ ಮಾಡಿದರೆ ಅದು ದೊಡ್ಡ ಸಹಾಯ ಆಗ್ತದೆ. ಇದ್ರ ಜೊತೆಗೆ ಸರ್, ತಾವು ವಿಕಲಾಂಗ ಚೇತನರ ಒಂದು ಮೈಸೂರು ಜಿಲ್ಲಾ ವಿವಿಧೋದ್ದೇಶ ಸಹಕಾರ ಸಂಘದ ಒಂದು ಅಧ್ಯಕ್ಷರು ಕೂಡ ಆಗಿದ್ದೀರಾ. ಇಲ್ಲಿ ತಮ್ಮ ಏನೇನು ಕಾರ್ಯಗಳು ನಡೀತಾ ಇದೆ ಈ ಒಂದು ಸಂಘದಲ್ಲಿ, ಹೇಗೆ ಸರ್? ಈ ಸಂಘದಲ್ಲಿ ಸ್ವಸಹಾಯ ಸಂಘಗಳ ಗುಂಪುಗಳನ್ನು ರಚನೆ ಮಾಡ್ತೀವಿ. ಸ್ವಸಹಾಯ ಸಂಘಗಳಿಗೆ ಸ್ವಸಹಾಯ ಸಂಘದಲ್ಲಿ ಏನು ಕಲೆಕ್ಟ್ ಮಾಡೋದ ಅಮೌಂಟನ್ನು ಅದನ್ನು ತಗೊಳ್ಳೋದು ಮಾಡೋದು, ಮತ್ತೆ ಇದನ್ನೇ ಒಂದು ಗುಂಪಿಗೆ ಅವರಿಗೆ ಏನೋ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಅವರು ಆ ಗುಂಪಲ್ಲಿ ಮಾಡಿದವಾಗ ಗುಂಪು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಾಗ ನಾವು ಅದರಿಂದ ಸಾಲ ಕೊಡ್ತಕ್ಕಂಥದ್ದು, ಅತೀ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಕೊಟ್ಟು ಆರ್ಥಿಕ ಸಹಾಯವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಒಂದು ಸಂಸ್ಥೆನ ಹುಟ್ಟಾಕೊಂಡಿದ್ದಾರೆ. ಸರ್, ಇದ್ರ ಜೊತೆಗೆ ತಾವು ದ ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಸೆಕ್ರೆಟರಿ ಕೂಡ ಆಗಿ ಕೆಲಸ ಮಾಡ್ತೀವಿ. ಹೇಗೆ ಸರ್ ಇಲ್ಲಿಗೆ ತಾವು ಯಾವ ಥರ ಸೇರ್ಪಡೆ ಆದ್ರಿ ಸರ್? ಹೇಗೆ? ಮೊದಲು ನಾವು ಅಂಗವಿಕಲರು ಅಂತಿದ್ವಿ. ಮೊದಲು ತುಂಬ ಹೇಳ್ತಿತ್ತು. ಈಗ ನಮ್ಮನ್ನ ವಿಶೇಷ ಚೇತನರು ಅಂತ ಹೇಳ್ತಾರೆ, ವಿಶೇಷವಾದ ವ್ಯಕ್ತಿಗಳು. ಸತ್ಯವಾಗಿಯೂ ಈ ಮಾತು ಅಕ್ಷರಶಃ ಸತ್ಯ. ನಾವು ವಿಶೇಷ ಚೇತನರೇನೆ. ನಮಗೆ ವಿಶೇಷವಾದ ಬುದ್ಧಿ ಇದೆ, ಜಾಣ್ಮೆ ಇದೆ, ಎಲ್ಲದೂ ಇದೆ. ಹಾಗೆ ನಾವು ಕ್ರೀಡೆನಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಥ್ರೋಬಾಲ್ ಆಟನ ಪ್ಯಾರಾ ಆಗಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಆಲ್ಬರ್ಟ್ ಪ್ರೇಮ್ ಕುಮಾರ್ ಸನರವರು ಅವರೇ ಒಂದು ಪುಸ್ತಕವನ್ನು ಸಮೇತ ರಚನೆ ಮಾಡಿದ್ದಾರೆ. ಇದರದ್ದು ರೂಲ್ಸ್ ರೆಗ್ಯುಲೇಷನ್ ಪುಸ್ತಕ ಎಲ್ಲ ಮಾಡಿದ್ದಾರೆ. ಅವರ ಒಂದು ನಿರ್ದೇಶನದಲ್ಲಿ ಇದನ್ನ ಈಗಾಗಲೇ ನಾವು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮೇತ ಈ ಒಂದು ಕ್ರೀಡೆನ ಇದು ಮಾಡಿಕೊಂಡು ಹಲವಾರು ಪ್ರಶಸ್ತಿಗಳನ್ನು ಸಮೇತ ನಾವು ತಗೊಂಡು ಬಂದಿದ್ದೀವಿ. ಕಳೆದ ಡಿಸೆಂಬರ್ 6-7 ಶ್ರೀಲಂಕಾದಲ್ಲಿ ಸೌತ್ ಏಷ್ಯಾ ಚಾಂಪಿಯನ್ಶಿಪ್ ಇತ್ತು. ಅದರಲ್ಲಿ ಭಾರತೀಯ ಮಹಿಳಾ ತಂಡ ಪ್ರಥಮ ಸ್ಥಾನವನ್ನ ಗಳಿಸಿದೆ. ಅದು ಪ್ಯಾರಾ ಎಲ್ಲ ಅಂಗವಿಕಲರದು. ಮಹಿಳಾ ತಂಡದಿಂದ 20 ಜನ ಮತ್ತು ಪುರುಷ ತಂಡದಿಂದ 20 ಜನ ಶ್ರೀಲಂಕಾ ಹೋಗಿ ಅಲ್ಲಿ ನಾವು ವಿಜೇತರಾಗಿ ಬಂದಿದ್ದೀವಿ. ಮಹಿಳಾ ತಂಡದಲ್ಲಿ ಪ್ರಥಮ ಸ್ಥಾನ, ಪುರುಷ ತಂಡದಲ್ಲಿ ದ್ವಿತೀಯ ಸ್ಥಾನ ಬಂದಿದೆ. ಸೌತ್ ಏಷ್ಯಾದಲ್ಲಿ ಕ್ರೀಡೆಗಳಲ್ಲೂ ಸಮೇತ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡೋ ನಿಟ್ಟಿನಲ್ಲಿ ನಾವು ಆ ದಿಶೆನಲ್ಲೂ ಕೆಲಸ ಮಾಡ್ತೀವಿ. ಬಹಳ ಸಂತೋಷ ಸರ್. ಮತ್ತೊಂದು ಅಂದರೆ ತಾವು ವಿಶ್ವದ ಒಂದು ಪ್ಯಾರಾಥ್ರೋಬಾಲ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಕೂಡ ತಾವು ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ ಅಂತ ಹೇಳಿದ್ರಿ. ಹೇಗೆ ಸರ್ ಅದು ವರ್ಲ್ಡ್ ಪ್ಯಾರಾಥ್ರೋಬಾಲ್ ಇದರಲ್ಲೇ ಕೂಡ ತಾವು ಒಂದು ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ನಮ್ಮ ಪ್ಯಾರಾಥ್ರೋಬಾಲ್ ಹುಟ್ಟಾಕಿದ್ದು ಫಸ್ಟ್ ಮೈಸೂರಲ್ಲೇ. ಪ್ಯಾರಾಥ್ರೋಬಾಲ್ ಅಂತ ಹುಟ್ಟಿದ್ದೇ ಮೈಸೂರಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲೂ ಇದನ್ನ ಒಂದು ಮಾಡಿಬಿಟ್ಟು ಇಲ್ಲಿಂದ ಮುಂದೆ ನಾವು ನೆರ ರಾಷ್ಟ್ರಗಳಿಗೆ ಇದನ್ನ ಪರಿಚಯಿಸಿದ್ವಿ. ಶ್ರೀಲಂಕಾ, ಬಾಂಗ್ಲಾ, ಭೂತಾನ್, ಮಲೇಷಿಯಾ, ಕಾಂಬೋಡಿಯಾ, ಇಂಡೋನೇಷಿಯಾ, ಹೀಗೆ ಎಲ್ಲ ಕಡೆ ಮಾಡಿದಾಗ ಇದರಲ್ಲಿ ಈ ಒಂದು ಎಲ್ಲ ದೇಶಗಳಲ್ಲೂ ಸೇರಿ ಒಂದು ಪ್ಯಾರಾಥ್ರೋಬಾಲ್ನೇ ಒಂದು ಕಮಿಟಿಯನ್ನಾಗಿ ಮಾಡಿ ಅದರಲ್ಲಿ ನನಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲು ಕೊಟ್ಟಿದ್ದಾರೆ. ಸರ್, ಪ್ರಸ್ತುತ ಈಗ ತಾವು ಏನು ಮಾಡ್ತಾ ಇದ್ದೀರಿ ಸರ್? ನಾನು ಬೇಸಿಕಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಕೊಂಡು ಬಂದವನು. ಮತ್ತು ನಂದು ಒಂದು ಸಣ್ಣದಾಗಿ ಮ್ಯಾನ್ ಪವರ್ ಏಜೆನ್ಸಿ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ನಾನು IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು HP ಹಿಂದೂಸ್ತಾನ್ ಪೆಟ್ರೋಲಿಯಂ ಅಲ್ಲಿ ನನ್ನ ಒಂದು ಮ್ಯಾನ್ ಪವರ್ ಏಜೆನ್ಸಿಯಿಂದ ಕೆಲವು ಜನನ ಅಲ್ಲಿಗೆ ಇದು ಮಾಡ್ತಾಯಿದ್ದೆ. ಮತ್ತು ನನಗೆ ಕ್ಯಾಟರಿಂಗ್
ಕ್ಯಾಂಟೀನ್ ಬಿಸ್ನೆಸ್ ಕೂಡ ಇದೆ. ಕಂಪನಿಗಳಲ್ಲೂ ನನ್ನ ಕ್ಯಾಂಟೀನ್ ಇದೆ. IOCನಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಡಕೋಳ ಅಲ್ಲಿದೆ, ಮತ್ತು HP ಹಿಂದೂಸ್ತಾನ್ ಪೆಟ್ರೋಲಿಯಂ ಅಲ್ಲೂ ಕೂಡ ನಮ್ಮದು ಒಂದು ಕ್ಯಾಂಟೀನ್ ಇದೆ. ಮತ್ತು ಮ್ಯಾನ್ಪವರ್ ಏಜೆನ್ಸಿ ಸಣ್ಣ ಪುಟ್ಟ ಇದನ್ನು ಕೊಡ್ತೀವಿ ಬೇರೆ ಬೇರೆ ಕಂಪನಿಗಳಿಗೆ. ಇನ್ನೂ ಹಲವಾರು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಕೈಗಾರಿಕೆಗಳಿಗೆ ನಾನು ಮ್ಯಾನ್ಪವರ್ ಏಜೆನ್ಸಿನ ಒದಗಿಸ್ತಾ ಇದ್ದೆ. ಒಂದು ಸಣ್ಣ ಪುಟ್ಟದಲ್ಲಿ ಹೋಗ್ತಾ ಇದೆ, ಈಗ ಜೀವನ ನಡೀತಾ ಇದೆ. ನಿಜ ಸರ್, ಬಹಳ ಖುಷಿ ಆಗುತ್ತೆ ತಮ್ಮ ಒಂದು ಮಾತನ್ನು ಕೇಳ್ತಕ್ಕಂಥ. ಎಷ್ಟೋ ಜನಗಳು ನಮ್ಮ ಕೈಲಿ ಏನೂ ಆಗಲ್ಲ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ತಾವು ಚಿಕ್ಕ ವಯಸ್ಸಲ್ಲೇ ಕೂಡ ಒಂದು ಕಾಲನ್ನು ಸ್ವಾಧೀನ ಕಳ್ಕೊಂಡ್ರೂ ಕೂಡ ತಾವು ಛಲ ಬಿಡದೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ರೆ ಅಂದರೆ ಅದು ತಮ್ಮ ಪರಿಶ್ರಮ ಮತ್ತು ತಾವು ನಾನು ಏನಾದರೂ ಒಂದು ಮಾಡಲೇಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟಿರ್ತಕ್ಕಂಥದ್ದು. ಸೊ ಅದೇ ಥರ ನಮ್ಮ ವಿಕಲಾಂಗಚೇತನರು, ಸೊ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮಗೇನೂ ಆಗಿಲ್ಲ, ನಾವೆಲ್ಲರ ಥರನೂ ನಾವು ಚೆನ್ನಾಗಿದ್ದೀವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡ್ರೆ ಖಂಡಿತ ಕೂಡ ಸೊ ನಿಮ್ಮಂಥವ್ರು ಮತ್ತಷ್ಟು ಜನ ಆಗಬಹುದು ಅಂತಕ್ಕಂಥದ್ದು ಕೂಡ ನಮ್ಮ ಮನೋಭಾವನೆ ಸರ್. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಸಮುದಾಯಕ್ಕೆ, ವಿಕಲಾಂಗಚೇತನ ಸಮುದಾಯಕ್ಕೆ ತಮ್ಮ ಸಲಹೆಗಳು ಅಥವಾ ಸಂದೇಶಗಳನ್ನು ತಾವು ತಿಳಿಸೋದಾದ್ರೆ ಕೊನೆಯದಾಗಿ ತಮ್ಮ ಒಂದು ಉಪದೇಶಗಳೇನು ಸರ್? ಕೊನೆಯದಾಗಿ ಹೇಳಬೇಕು ಅಂದರೆ ಮೊದಲೇ ಹೇಳಿದಾಗೆ ಫಸ್ಟ್ ನಾವು ವಿಕಲಾಂಗಚೇತನರು ಅನ್ನೋದು ಫಸ್ಟ್ ನಮ್ಮ ಮನಸ್ಸಿಂದ ನಾವು ತೆಗೆದುಬಿಡಬೇಕು. ನಾವು ಚೆನ್ನಾಗಿದ್ದೀವಿ ಅಂತೇಳಿ ನೋಡಿದಾಗಲೇ ಗೊತ್ತಾಗಿದೆ. ನಾನು ಇವತ್ತು ಒಂದು ಸಂಸ್ಥೆಗೆ ಭೇಟಿ ನೀಡಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸ್ ಅಂತ ಹೇಳಿ ಒಂದು ಸಂಸ್ಥೆ, ಆ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ನೋಡಿದಾಗಲೇ ಗೊತ್ತಾಯಿತು, ನಮ್ಮ ಪ್ರಖ್ಯಾತ ನಟ ಅಮಿತಾಬ್ ಬಚ್ಚನ್ ಕೂಡ ಅಂಗವಿಕಲರು, ಅವರಿಗೂ ಒಂದು ಅಂಗವಿಕಲತೆ ಇದೆ. ಋತಿಕ್ ರೋಷನ್ ಕೂಡ ಒಂದು ಅಂಗವಿಕಲರು. ಅದೇ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಕೂಡ ಒಂದು ಅಂಗವಿಕಲರು. ಅಂದರೆ ಅವರಲ್ಲಿ ಯಾವ ನ್ಯೂನ್ಯತೆಯೂ ಕಾಣೋದಿಲ್ಲ. ಸೊ ನಾವು ಹಾಗೆ ಅನ್ಕೋಬೇಕು, ನಾವು ಅವ್ರ ಥರ ನೋಡ್ಕೊಳ್ಳೋಣ ಅಂಥವ್ರು ನೂರಾರು ಜನದ ಒಂದು ಇದನ್ನು ಹಾಕಿದ್ದಾರೆ. ನಿಜವಾಗ್ಲೂ ಎಲ್ಲ ಅಂಗವಿಕಲರು ಒಂದ್ಸರಿ ಈ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸ್ನ ಒಂದ್ಸರಿ ನೋಡ್ಕೊಂಡು ಬನ್ನಿ. ಯಾಕೆಂದರೆ ನಿಜವಾಗ್ಲೂ ತುಂಬಾ ಮೋಟಿವೇಶನ್ ಆಗುವಂಥ ಒಂದು ಇದೆ ಅಲ್ಲಿ, ಒಳ್ಳೆ ಇನ್ಸ್ಪಿರೇಷನ್ ಮೂಮೆಂಟ್ ಇದೆ ಅಲ್ಲಿ. ನಾನು ಅದನ್ನು ಪದದಲ್ಲಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಸೊ ಆ ರೀತಿ ಇದೆ. ಸೊ ಹಾಗೆ ಫಸ್ಟು ನಾವೇನು ಅನ್ನೋದನ್ನು ಬೇರೆ ಯಾರೋ ಏನೋ ಹೇಳ್ತಾರೆ ಅಂತ ಅದನ್ನು ತಲೆ ತಗೋಬಾರ್ದು, ಅದನ್ನು ಬಿಟ್ಬಿಡ್ಬೇಕು. ನಾನು ಮಾಡ್ತೀನಿ, ಐ ಕ್ಯಾನ್ ಡೂ, ಅದನ್ನು ನಾವು ತಿಳ್ಕೊಂಡ್ರೆ ನಾವು ಮಾಡ್ತೀವಿ, ನನ್ನ ಕೈಲಿ ಆಗ್ತದೆ, ನಾನು ಮಾಡ್ತೀನಿ ಅಂದರೆ ಮಾಡಲೇಬಹುದು. ಮತ್ತು ಎಲ್ಲದಕ್ಕೂ ಹಣ ಬೇಕು ಅಂತಲೇ ಇಲ್ಲ. ನೋಡಿ, ಇನ್ನೊಂದು ಹೇಳ್ತಾರೆ, ಅಯ್ಯೋ ಅವ್ರಿಗೇನೋ ಯಾರೋ ದುಡ್ಡು ಕೊಟ್ಟಿರಬೇಕು, ಏನೋ ಮಾಡಿರಬೇಕು, ಅವನಿಗೆ ಯಾರೋ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಬೇಕು ಅಂತ ಹೇಳ್ಕೊತಾರೆ. ಸೊ ಆ ರೀತಿ ಏನೂ ಇಲ್ಲ. ನಾನು ಝೀರೋಯಿಂದನೇ ಬಂದವನು. ಮನೆಯಿಂದ ₹1 ಕೂಡ ನಾನು ತೊಗೊಂಬರಲಿಲ್ಲ. ಅಪ್ಪ ಪೊಲೀಸ್ ಕೆಲಸದಲ್ಲಿದ್ದರೂ ಕೂಡ ನಾನು ಅವ್ರನ್ನ ಯಾವುದಕ್ಕೂ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಕಾರಣ ಇಷ್ಟೇ, ಏನೋ ಒಂದು ನನ್ನ ಸಣ್ಣ ವಯಸ್ಸಲ್ಲಿ ಒಂದು ಬಲ ಬಂದಿತ್ತು, ನೋಡೋಣ ಯಾರು ಇಲ್ಲದೆ ಇದ್ದರೆ ನಾನೇನು ಮಾಡಬೇಕಿತ್ತು. ಈಗ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನಾನು ಕೇಳ್ತೀನಿ. ಅಕಸ್ಮಾತ್ ಇರಲಿಲ್ಲ ಆಗಿದ್ರೆ ಎಷ್ಟೋ ಜನ ಅನಾಥ ಮಕ್ಕಳಿದ್ದಾರೆ. ಸೊ ಅವ್ರ ಬಗ್ಗೆ ನಿಂತ್ಕೊಂಡು ಮಾತಾಡೋಣ. ಸೊ ಅವಾಗ ಏನು ಮಾಡಬೇಕಾಗಿತ್ತು? ಸೊ ನಾವೇ ಮಾಡಬೇಕು. ನಾವು ಮಕ್ಕಳಾಗಿದ್ದಾಗ ಮೊದಲು ತುತ್ತು ತಿನ್ನಿಸ್ತಾರೆ, ಆಮೇಲೆ ಸ್ಪೂನಲ್ಲಿ ತಿನ್ನಿಸ್ತಾರೆ, ಆಮೇಲೆ ಕೈಗೆ ಕೊಡ್ತಾರೆ, ನಾವೇ ತಿನ್ನಬೇಕು, ಆಮೇಲೆ ನಾವೇ ಮಾಡ್ಕೊಂಡು ತಿನ್ನಬೇಕು. ಅದೇ ಪಾಲಿಸಿ. ಇದು ಏನು ಪ್ರಕೃತಿ ನಿಯಮ ಇದೆ ಅದು ಸುಳ್ಳಲ್ಲ, ಆ ಥರ ಇರುತ್ತೆ. ಹಾಗಾಗಿ ನಮಗೆ ನಾವೇ ಮಾಡ್ಕೋಬಹುದು. ತುಂಬಾ ಸುಲಭ. ತಾವು ಯಾರಿಗಾದರೂ ಕಷ್ಟ ಆದರೆ, ಏನಾದರೂ ಆದರೆ ಖಂಡಿತ ನಮ್ಮ ಒಂದು ವಿಶೇಷ ಚೇತನರ ಕೈಗಾರಿಕಾ ಮತ್ತು ವಾಣಿಜ್ಯ ಅಭಿವೃದ್ಧಿ ಸಂಘಕ್ಕೆ ತಾವು ಭೇಟಿ ನೀಡಿ ಅಲ್ಲಿ ತಮಗೆ ಸಲಹೆ ಸಹಕಾರ ಎಲ್ಲ ಬಹಳ ಖುಷಿ ಆಯಿತು ಸರ್ ತಮ್ಮ ಜೊತೆ ಮಾತನಾಡ್ಸಕ್ಕಂದ್ರೆ ತಮ್ಮ ಒಂದು ಬೆಳೆದು ಬಂದ ಹಾದಿ ಹಾಗೂ ತಾವು ವಿಶೇಷ ಚೇತನರು ಹೇಗೆ ಬೆಳೀಬೇಕು, ಯಾವ ಥರ ಬದುಕಬೇಕು ಅನ್ನೋದ್ರ ಬಗ್ಗೆ ತಾವು ಒಂದು ಪ್ರೇರಣಾತ್ಮಕವಾಗಿ ತಾವು ತಿಳಿಸ್ಕೊಟ್ಟಿದ್ದಾರೆ ಸರ್. ಬಹಳ ಖುಷಿ ಆಯಿತು ಸರ್. ತಾವು ಕೂಡ ನಮ್ಮ ಜೊತೆ ಇಷ್ಟೊತ್ತು ಬಂದು ತಮ್ಮ ಒಂದು ಬಾಲ್ಯ ಜೀವನ ಹಾಗೂ ತಾವು ಒಂದು ಬೆಳೆದ ಬಂದ ಹಾದಿ ಬಗ್ಗೆ ನಮ್ಮ ಕೇಳುಗರಿಗೆ, ಅದರಲ್ಲೂ ನಮ್ಮ ವಿಶೇಷ ಚೇತನ ಸಮುದಾಯದ ನಾಗರಿಕರಿಗೆ ತಮ್ಮ ಒಂದು ಮಾತುಗಳ ಮುಖಾಂತರ ನಾವು ಕೂಡ ನಿಮ್ಮ ರೀತಿಯಲ್ಲಿ ನಾವು ಸಾಗಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಬೆಳೀಲಿ ಅಂತ ಹೇಳ್ತಾ, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ತಮಗೂ ಕೂಡ ಜನಧನಿ ಸಮುದಾಯ ಬಾನುಲಿ ಕೇಂದ್ರ 90.9.8 ಕೇಂದ್ರಕ್ಕೆ ನನ್ನನ್ನು ಕರೆಸಿ ಮಾತಾಡಿಸಿದ್ದಕ್ಕಾಗಿ ಹಾಗೂ ಅಂಗವಿಕಲರಿಗೆ ಈ ವಿಚಾರವನ್ನು ತಿಳಿಸಿ ಅವರು ಒಂದು ಸದೃಢ ಆಗೋದಕ್ಕೆ ಒಂದು ನೆರವಾಗುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಿರೋದ್ರಿಂದ ನಿಮಗೆ ಅನಂತ ವಂದನೆಗಳು. ತುಂಬ ಧನ್ಯವಾದಗಳು ಸರ್.
ಕೇಳುಗರೆ, ಇವತ್ತಿನ ವಿಶೇಷ ಚೇತನರ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದುವರೆಗೂ ಮಾತನಾಡಿದವರು ವಿಶೇಷ ಚೇತನರ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮಿಗಳ ಅಭಿವೃದ್ಧಿ ಸಂಘದ ಅಧ್ಯಕ್ಷರು, ವಿಕಲಾಂಗಚೇತನರ ಮೈಸೂರು ಜಿಲ್ಲಾ ವಿವಿಧ ದೇಶ ಸಹಕಾರ ಸಂಘದ ಅಧ್ಯಕ್ಷರು, ದ ಪ್ಯಾರಾಥ್ರೋಬಲ್ ಫೆಡರೇಷನ್ ಆಫ್ ಇಂಡಿಯಾದ ಸೆಕ್ರೆಟರಿ ಹಾಗೂ ವಿಶ್ವದ ಪ್ಯಾರಾಥ್ರೋಬಲ್ ಸಂಘಟನಾ ಕಾರ್ಯದರ್ಶಿಗಳು ಆದ ಕೆ ಶ್ರೀನಿವಾಸ್ ಕುಮಾರ್ ಅವರು. ಇದು ಇವತ್ತಿನ ವಿಶೇಷ ಚೇತನರ ಒಂದು ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ.